ಸರ್, ಆಕಾಶ್ ಮೂವಿ ರಿಲೀಸ್ ಆಗಿದೆ. ಸೊ ನೀವು ಬಟ್ಟೆ ಬಿಚ್ಕೊಂಡು ಟ್ಯಾಟೋ ಎಲ್ಲ ತೋರಿಸ್ಕೊಂಡು ನಿಂತಿದ್ದೀರಾ. ಸೊ ಮ್ಯಾಮ್, ನಮ್ಮ ಬಾಸ್ ಇದ್ದಿದ್ರೆ ಅವ್ರ ತಪ್ಕೊಂಡು ಹಗ್ ಮಾಡ್ಕೊಂಡು ಬೇರೆ ಲೆವೆಲಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಿದ್ವಿ. ಬಟ್ ಅವ್ರು ಇಲ್ಲ ಅಂದ್ರೂ ಕೂಡ ನಾವು ಇಲ್ಲ ಅಂತ ಅನ್ಕೊಂಡಿಲ್ಲ, ಭಾವಿಸ್ತಾನೂ ಇಲ್ಲ. ಯಾಕೆಂತಂದ್ರೆ ಅವರು ಕೊಟ್ಟಿರುವಂಥ ಮಾರ್ಗ, ಅವ್ರು ಕೊಟ್ಟಿರುವಂಥ ಹೆಲ್ಪಿಂಗು, ಅವ್ರಿಗೆ ಮಾತಾಡಿರುವಂಥ ಪ್ರತಿಯೊಂದು ಕೂಡ ನೆನೆಸ್ಕೊಂಡು ಈ ಒಂದು ದಿನಗಳನ್ನ ಕಳೀತಾ ಇದೀವಿ, ಹಾಗೆ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಆಕಾಶ್ ಮೂವಿ ರಿಲೀಸ್ ಅಂತ ಅನ್ಸೋದೇ ಇಲ್ಲ. ಯಾಕೆ ಹೇಳಿ, ನೋಡ್ತಿದ್ರಲ್ಲ ನೀವು ಎಷ್ಟೊಂದು ಜನ ಇದ್ದಾರೆ. ಈ ಜನಸಾಗರ ಬರ್ಬೇಕಂದ್ರೆ ರಾಜ್ಕುಮಾರ್ ಫ್ಯಾಮಿಲಿನೇ ಬರಬೇಕು. ನಮ್ಮ ಶಿವರಾಜ್ ಕುಮಾರ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಅವ್ರು ಬಂದ್ರೆ ಸಾಧ್ಯ ಈ ಥರ ಜನಗಳ ಕರ್ಸ್ಕೊಳ್ಳೋಕ್ಕೆ. ಆದರೂ ಕೂಡ ಕೆಲವೊಂದು ಬ್ಯಾಡ್ ಕಾಮೆಂಟ್ ಹಾಕೋರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಫ್ಯಾನ್ ವಾರ್ ಬೇಡ. ನಮ್ಮ ಅಪ್ಪು ಸರ್ ಹೇಳಿರೋದು ಒಂದೇ ಮಾತು, ಸ್ಟಾರು ವಾರು ಯಾಕೆ, ನಾವು ಒಂದೇ ಇಲ್ಲಿ ಅಂತ. ಸೊ ನಾವು ಕೂಡ ಒಂದೇ ಆಗಿದ್ದೀವಿ. ಪ್ರತಿಯೊಂದು ಯಾವುದೇ ಹೀರೋ ಫಿಲ್ಮ್ ಬರಲಿ ನಾವು ನೋಡ್ತೀವಿ, ಆ ಕನ್ನಡನ ಬೆಳೆಸ್ತೀವಿ. ಕನ್ನಡನಲ್ಲಿ ಹುಟ್ಟಿದೀವಿ ಅಂತಂದ್ರೆ ಕನ್ನಡನ ಫಸ್ಟ್ ಕಲ್ತ್ಕೋಬೇಕು ಆ್ಯಂಡ್ ಕನ್ನಡನ ರೆಸ್ಪೆಕ್ಟ್ ಕೊಡಬೇಕು. ಸೊ ಅದು ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದು ಏನ್ ಮೇಡಮ್ ಹಿಂಗ್ ಕ್ವಶನ್ ಕೇಳ್ತೀರಾ? ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅಪ್ಪು ಯಾರಿಗೆ ಇಷ್ಟ ಇಲ್ಲ? ಚಿಕ್ಕ ಪುಟಾಣಿ ಪಾಪುವಿಂದ ಹಿಡಿದು ವಯಸ್ಸಾಗಿರೋರ್ಗು ಅಪ್ಪು ಸರ್ ಅಂದ್ರೆ ಇಷ್ಟ. ಅವ್ರ ಒಂದು ನಗು ಇದೆಯಲ್ಲ ಸಾಕು ಮ್ಯಾಮ್, ಆ ಒಂದು ನಗು ನೋಡಿದ್ರೆ ಸಾಕು. ಎಷ್ಟು ಏನೋ ನೋವಿದ್ರು ಕೂಡ ಒಂಥರ ಮಯ ಆಗ್ಬಿಡುತ್ತೆ. ಅದು ಒಂಥರ ವಾಸಿ ಇದ್ದಂಗೆ. ಒಂಥರ ಒಂದು ಕಾಯಿಲೆ ಇದ್ರೆ ಕೂಡ ಅವ್ರನ್ನ ನಗು ನೋಡಿದ್ರೆ ಅದು ಕಾಯಿಲೆನೇ ವಾಸಿ ಆಗ್ಬಿಡುತ್ತೆ. ಅಪ್ಪು ಸರ್ ಸ್ಮೈಲ್ ಅಂತದ್ದು. ಅದಕ್ಕೆ ಕೋಟಿನೂ ಕೊಡೋಕ್ಕಾಗಲ್ಲ, ಎಷ್ಟೇ ಕೋಟಿ ಕೊಟ್ಟರು ಆ ಖುಷಿ ಸಿಗಲ್ಲ, ಆ ಒಂದು ಸ್ಮೈಲ್ ಸಿಗಲ್ಲ. ಭಗವಂತ ಕೋಟಿಗಳು ಹೂವಿದ್ದು ಭೂಮಿಯಲ್ಲಿ, ಬೆಟ್ಟದ ಹೂಗೆ ಆಸೆ ಪಟ್ಟು ಭಗವಂತ ತಗೊಂಡ್ಬಿಟ್ಟ ನಮ್ಮ ಅಪ್ಪು ಬಾಸ್ನ ಅಲ್ವಾ. ತುಂಬ ಬೇಜಾರಾಗತ್ತೆ, ತುಂಬ ಅಂದರೆ ತುಂಬ ಬೇಜಾರಾಗತ್ತೆ, ಹೇಳ್ಕೊಳ್ಬಾರ್ದು. ಈ ಅಪ್ಪು ಸರು ನಾನು ಮೀಟ್ ಮಾಡಿದಾಗ ಈ ವಾಂಚ್ ಕೊಟ್ಟಿದ್ರು. ನಾನು ಈ ಟ್ಯಾಟೂ ದಗ್ಸಿರೋದು 2016 ಯಾಕಪ್ಪ ನೀನು ಟ್ಯಾಟೂ ದಗ್ಸ್ಕೊಂಡು ಅಂತ ಬೈದರು. ಆದರೆ ನಮಗೊಂದು ಹುಚ್ಚುತನ, ಒಂದು ಬ್ಯಾಡ್ನೆಸ್, ಆ ಒಂದು ಪ್ರೀತಿ. ನಮ್ಮ ಅಪ್ಪ ಅಮ್ಮನ ನಮ್ಮ ಮಾಮ್ ಡ್ಯಾಡ್ ಕೂಡ ಹಾಕ್ಸಿದ್ದೀನಿ. ಅವ್ರು ಹೇಳಿದ್ಮೇಲೆ ನಾನು ಮಾಮ್ ಡ್ಯಾಡ್ ಹೆಸರನ್ನ ಹಾಕ್ಸ್ಕೊಂಡಿರೋದು. ಅದೊಂದು ಪ್ರೀತಿ ಇದೆ. ಅಪ್ಪ ಅಮ್ಮನ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಒಂದು ಅಪಾರವಾದ ಪ್ರೀತಿ. ಆದರೂ ಕೂಡ ಅವ್ರು ಬುದ್ಧಿ ಮಾತು ಹೇಳಿದ್ರು, ಹಿಂಗೆಲ್ಲ ಹಾಕ್ಸ್ಕೋಬೇಡಿ, ನಿಮ್ಮ ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಬಗ್ಗೆ ಇಷ್ಟೊಂದು ದೂರ ಅಂತ ಬಂದು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಡ್ಬೇಡಿ ಅಂತೇಳಿ. ಇಂಥವ್ರು ಹೀರೋ ಯಾರು ಹೇಳ್ತಾರೆ ಹೇಳಿ? ಈಗಿನ ಜನ್ರೇಷನಲ್ಲಿ ನಮ್ಮನ್ನು ಬೆಳೆಸಿ ಅಂತ ಬರ್ತಾವ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪೋಸ್ಟ್ ಮಾಡಿ, ನಿನ್ನ ಪೋಸ್ಟ್ ಮಾಡಿ ಅಂತ ಪ್ರಮೋಷನ್ ಮಾಡಿ ಅಂತ ಹೇಳ್ತಾವ್ರೆ. ಬಟ್ ನಮ್ಮ ಬಾಸ್ ಅವಾಗಲೇ ಹೇಳಿರೋರು, ಇವೆಲ್ಲ ಬೇಡ, ಹೆಸರು ಮಾಡ್ಕೊಂಡು ಹೋಗ್ಬೇಡಿ, ನಿಮ್ಮ ಹೆಸರು ಹೆಂಗಿರುತ್ತೆ ಹಂಗೆ ಇರಲಿ, ಏನೋ ಪ್ರೀತಿ ತೋರಿಸ್ತೀರಾ ಮನೇಲಿ ತೋರಿಸಿ, ಫಿಲ್ಮ್ ಬಂದಾಗ ರಿಲೀಸ್ ಆದಾಗ ನೋಡಿ ಖುಷಿ ಪಡಿ, ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರು. ವಾಚ್ ಕೊಟ್ಟಾಗ ಮ್ಯಾಮ್ ಅದು ಒಂದು ಮೆಮೊರಿಬಲ್ ಮ್ಯಾಮ್. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನೋಡಿ, ಆ ವಾಚ್ ಕೊಟ್ಟಿದ್ದ ದಿನ ಎಷ್ಟು ಗೊತ್ತಾ? ತೋರಿಸ್ತೀನಿ ನಿಮಗೆ. ಮಾರ್ಚ್ 13ನೇ ತಾರೀಕು ಕೊಟ್ಟಿರೋದವ್ರು, 2021. ನಿಮಗೆ ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ನಿಮಿಷ ಹಾಂ ಒಂದು ನಿಮಿಷ, ಇದು ನೋಡಿ, ಅಪ್ಪು ಬಾಸ್ನ ಮೀಟ್ ಮಾಡಿದಾಗ ಈ ಫೋಟೋ ಕೊಟ್ಟಿದ್ದೀನಿ ನಾನು. ಅಪ್ಪು ಬಾಸ್ ಅವ್ರನ್ನ ವಾಚ್ ಕೊಟ್ಟಿದ್ರು. ಆ ಖುಷಿ ನೆವರ್ ಕಮಿಂಗ್ ಮ್ಯಾಮ್. ಎಷ್ಟೇ ಕೋಟಿ ಕೊಟ್ಟರು ಬರಲ್ಲ ಖುಷಿ. ಅವ್ರ ಹೆಸರಲ್ಲಿನೇ ನನ್ನ ಟ್ಯಾಟೂ ಸ್ಟುಡಿಯೋ ಕೂಡ ಇತ್ತು, ಜಯನಗರ್ 4th ಬ್ಲಾಕ್ ಅಲ್ಲಿ, ಅಪ್ಪು ಟ್ಯಾಟೂ ಸ್ಟುಡಿಯೋ ಅಂತ. ಸೊ ಆ ಮರೆಯಲಾಗದ ವ್ಯಕ್ತಿನ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ, ತುಂಬ ಅಂದರೆ ತುಂಬ ಮಿಸ್ ಮಾಡ್ತೀನಿ. ವಾಚ್ ಕೊಟ್ಟರು, ಡೇಟ್ ಕೂಡ ಇದೆ. ಇದು ನನ್ನ ಗಾಡಿ ಮೇಲಿರೋ ಫೋಟೋ, ಬೈಕ್ ಮೇಲೆ. ಹಾಗೇನೆ ಓಕೆ ಮ್ಯಾಮ್, ಇದು ನೋಡಿ, ಇದೇ ವಿಡಿಯೋ ನನಗೆ ವಾಚ್ ಕೊಟ್ಟಿರೋದು 16ನೇ ತಾರೀಕು ಮೇ 2021 ಕೊಟ್ಟಿರೋದು ವಾಚು. ಮೆಮೊರಿಬಲ್. ಆ ವ್ಯಕ್ತಿ ಬಗ್ಗೆ ಮಾತು ಹೇಳೋಕ್ಕಾಗಲ್ಲ ಮ್ಯಾಮ್. ಲವ್ ಯು ಅಪ್ಪು ಬಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.